ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇಷ್ಟು ದಿನ ರಂಗಭೂಮಿಯಲ್ಲಿ ಹಲವಾರು ನಾಟಕಗಳಲ್ಲಿ ಬಣ್ಣ ಹಚ್ಚಿ ಇದೀಗ ಬೆಳ್ಳಿ ಪರದೆಗೆ ಬರ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಹಿರ್ ಅವರು. ಮಾಹಿರ್ ಅವರೇ, ಮೊದಲನೇದಾಗಿ ನಮಸ್ತೆ. 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 ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂಡ್ ಕಂಗ್ರಾಚುಲೇಷನ್ಸ್. ಮೊಟ್ಟ ಮೊದಲ ಬಾರಿಗೆ ಬೆಳ್ಳಿ ಪರದೆಗೆ ಆಸ್ ಎ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇರೋದಕ್ಕೆ ಹೇಗಿದೆ ವೈಬ್ಸ್ ಎಲ್ಲ? ವೈಬ್ಸ್ ಎಲ್ಲ ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಈ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಟು ಅಸ್. ನನ್ಗೆ ಲಿಖಿತ್ಗೆ ಡೈರೆಕ್ಟರ್ ನಮ್ದು, ನಮ್ ಪ್ರೊಡ್ಯೂಸರ್ ಇರ್ಲಿ ಟಿ ಶಿವಕುಮಾರ್ ಸರ್, ಎಲ್ಲರೂ ಒಂದು ವಿಭಿನ್ನ ಪ್ರಯತ್ನ ಇದು. ನೀವು ಟ್ಯಾಬ್ಲಿ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಈ ತರ ಮಾರ್ಕೆಟಿಂಗ್ ಆಕ್ಚುಲಿ ತುಂಬಾ ದಿನ ಮೇಲೆ ನೀವು ನೋಡಿರ್ಬೋದು. ಸೊ ಬಟ್ ಜನ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅವ್ರಿಗೇನೋ ಒಂದು ಏನು ಹೊಸ ಏನಾದ್ರು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟಲ್ ಬೇಕಂತ. ಸೊ ನಾವು ಏನ್ ಅಟೆಂಪ್ಟ್ ಮಾಡಿದೀವಿ ಈಗ ತನಕ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಈ ತರನೇ ಸಿನಿಮಾ ರಿಲೀಸ್ ಆದ್ಮೇಲೆ ಚೆನ್ನಾಗಿದ್ರೆ ನಮ್ಗೆ ತುಂಬಾ ಖುಷಿ. ಅಂಡ್ ಯಾವ ಜಾನರ್ ಅಲ್ಲಿ ಬರ್ತಾ ಇದೆ? ಹೆಸರು ತಕ್ಕಂಗೆ ವೃತ್ತ ಅಂತ ಇದೆ. ವೃತ್ತ ಅಂತಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ರೌಂಡ್ ಸರ್ಕಲ್ ಅಂತ ಇರುತ್ತೆ. ಇಲ್ಲ ಅಂತಂದ್ರೆ ನಾವೆಲ್ಲಾನು ಜಾಮೆಟ್ರಿ ಬಾಕ್ಸ್ ಅಲ್ಲಿ ನಾವು ಸ್ಕೂಲ್ ಅಲ್ಲೆಲ್ಲ ಯೂಸ್ ಮಾಡ್ತಿದ್ವಿ. ಇಲ್ಲ ಪೆನ್ಸಿಲ್ ಮತ್ತೆ ಕಾಂಪಾಕ್ಸ್ ಎಲ್ಲಾನು ಇಟ್ಕೊಂಡು. ಸೊ ವೃತ್ತ ಅಂತ ಈ ಒಂದು ಟೈಟಲ್ ಯಾವ ಎಮೋಷನ್ಸ್ ಆಗಿರ್ಬೋದು, ಯಾವ ಜಾನರ್ ಸಿನಿಮಾವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ನೋಡಿ, ವೃತ್ತ ಅಂದ್ರೆ ನೀವು ಲಿಟ್ರಲ್ ಮೀನಿಂಗ್ ಅಲ್ಲಿ ಹೋಗ್ಬೇಡಿ. ವೃತ್ತ ಅಂದ್ರೆ ಅಫ್ಕೋರ್ಸ್ ಸರ್ಕಲ್, ಬಟ್ ನಮ್ ಫಿಲ್ಮ್ ಒಂದು ಟ್ಯಾಗ್ ಲೈನ್ ಇದೆ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಆಕ್ಚುಲಿ ವೃತ್ತ ಅಂದ್ರೆ ಈ ಸಿನಿಮಾದಲ್ಲಿ ಮೇನ್ ಜಾನರ್ ಹೇಳ್ಬೇಕಂದ್ರೆ, ಈ ಸಿನಿಮಾ ಪೂರ್ತಿ ಒಂದ್ ಕ್ಯಾರೆಕ್ಟರ್ ಸಿದ್ಧಾರ್ಥ್, ನಾನ್ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಇವನ್ ಮೇಲೆನೆ ಇದೆ. ಇವನ್ ತಲೆ ಒಳಗಡೆ ಏನ್ ನಡೀತಾ ಇದೆ, ಇವನ್ ಒಂದ್ ಸಿಚುವೇಶನ್ ಅಲ್ಲಿ ಇದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ, ಒಂದ್ ಟರ್ನ್ ಇದೆ, ಒಂದ್ ರಾತ್ರಿ ಇದೆ, ಒಂದ್ ಕಾಲ್ ಇದೆ, ಒಂದ್ ಚಾಯ್ಸ್ ಇದೆ, ಮಾಡ್ಬೇಕಾ ಮಾಡ್ಬೇಡವಾ. ಅದೇ ದಟ್ಸ್ ದ ಹೋಲ್ ಫಿಲ್ಮ್ ಆಕ್ಚುಲಿ. ಜಾನರ್ ನೀವು ಹೇಳ್ಬಹುದು, ಮಿಸ್ಟ್ರಿನೂ ಹೇಳ್ಬಹುದು, ಥ್ರಿಲ್ಲರ್ನು ಹೇಳ್ಬಹುದು, ಸೈಕಲಾಜಿಕಲ್ನು ಹೇಳ್ಬಹುದು, ಡ್ರಾಮಾನು ಹೇಳ್ಬಹುದು. ಬಟ್ ಮೇನ್ಲಿ ಈ ಫಿಲ್ಮ್ ಆಕ್ಚುಲಿ ನಾನ್ ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ಗೆ, ನಮ್ ಸ್ಟೋರಿ ರೈಟರ್ಗೆ ಲಿಖಿತ್ ಕುಮಾರ್ ಮತ್ತೆ ಯೋಗೇಶ್ ಗೌಡ ತುಂಬಾ ಪರ್ಸನಲ್. ಐ ಥಿಂಕ್ ಇಟ್ ಕಮ್ಸ್ ಫ್ರಮ್ ಪರ್ಸನಲ್ ಸ್ಪೇಸ್. ಆ ಪರ್ಸನಲ್ ಸ್ಟೋರಿಗೆ ಇವ್ರು ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂದ್ರೆ ಒಂದ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತಗೊಂಡು ಹೋಗ್ತಾರೆ. ಫಿಲ್ಮ್ ಅಲ್ಲಿ ಕಾಡಿದೆ, ಹೈವೇ ಇದೆ, ಅರ್ಧ ಸಿನಿಮಾ ಪೂರ್ತಿ ಒಂದ್ ಕಾರ್ನಲ್ಲಿದೆ, ಬರೇ ಫೋನ್ ಕಾಲ್ಸ್ ಅಲ್ಲಿ ಸ್ಟೋರಿ ರಿವೀಲ್ ಆಗ್ತಾ ಇದೆ. ಸೊ ನಾನ್ ಪ್ಲೇ ಮಾಡುವಾಗ ಕೂಡ ನನ್ಗೆ ಐ ಹ್ಯಾಡ್ ಟು ಥಿಂಕ್ ಅ ಲಾಟ್, ನಾನ್ ಹೇಗ್ ಅಪ್ರೋಚ್ ಮಾಡ್ಬೇಕು, ಫಸ್ಟ್ ಎಲ್ಲಿ ಹೋಗ್ಬೇಕು. ಬಟ್ ಶೂಟ್ ಮಾಡೋ ರೀತಿ ನಮ್ದು ತುಂಬಾ ಒಂದ್ ಫ್ಲೋ ಸ್ಟೇಟ್ ಅಲ್ಲಿ. ಲಿಖಿತ್ ಅವ್ರು, ನಮ್ ಡೈರೆಕ್ಟರ್, ತುಂಬಾ ಕಾಮ್ ಹೆಡೆಡ್ ಅವರು. ಏನ್ ಬೇಕು ಅಷ್ಟೇ ಬೇಕು ಅವ್ರಿಗೆ. ಮೀಟರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ ಅಷ್ಟೇ. ಮತ್ತೆ ಐ ಥಿಂಕ್ ಒಂದ್ 7 ಸ್ಕೆಡ್ಯೂಲ್ ಆದ್ಮೇಲೆ ಅವ್ರು ನನ್ಗೆ ಜಾಸ್ತಿ ಒಂದು ಬ್ರೀಫಿಂಗ್ನು ಕೊಡ್ಲಿಲ್ಲ. ಬರೇ ಇಲ್ಲಿಂದ ಬರ್ತಾ ಇದೀವಿ, ಇಲ್ಲಿಂದ ಹೋಗ್ತಾ ಇದೀವಿ ಅಷ್ಟೇ, ದಟ್ಸ್ ಇಟ್. ಸೊ ಶೂಟ್ ಮಾಡುವಾಗ ನಾನು ಕ್ಯಾರೆಕ್ಟರ್ ಅಲ್ಲಿ ಇದ್ದೆ, ನಮ್ ಡೈರೆಕ್ಟರು ಕ್ಯಾರೆಕ್ಟರ್ ಅಲ್ಲಿ ಇದ್ವಿ, ಸಿನಿಮಾಟೋಗ್ರಾಫರ್ನು ಕ್ಯಾರೆಕ್ಟರ್ ಅಲ್ಲಿ ಇದ್ವಿ. ಸೊ ಜಾನರ್ ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಒಂದು ಥ್ರಿಲ್ಲರ್ ಮಿಸ್ಟ್ರಿ ಹೇಳ್ಬೋದು, ಬಟ್ ಇಟ್ ಇಸ್ ಮೋರ್ ದನ್ ದಟ್. ಯಾಕಂದ್ರೆ ಮೋರ್ ಅಂಡ್ ಮೋರ್ ಇಟ್ ಇಸ್ ಅ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಒಂದು ಫುಲ್ ಟೋಟಲ್ ಸರೌಂಡ್ ಸೌಂಡ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇದೆ ಮೇನ್ಲಿ ಅದು. ಹೇಳ್ತಾ ಇದ್ರಿ ಮಾತುಗಳ ಮೂಲಕನೇ ನಿಮ್ಮ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅನ್ನ. ಅಂಡ್ ಹಾಗೆ ಇನ್ನೊಂದ್ ಏನಂತಂದ್ರೆ, ಯಾರು ಸಿನಿಮಾ ರಂಗಕ್ಕೆ ಬರೋದಕ್ಕೆ ನಿಮ್ಗೆ ಇನ್ಸ್ಪಿರೇಷನ್? ನೋಡಿ, ನಾನು ಆಕ್ಚುಲಿ ಸಿನಿಮಾದು ಬರ್ಬೇಕಂತ ನನ್ ಮುಂಚೆ ಏನಾತರ ಇರ್ಲಿಲ್ಲ. ನಾನ್ ನಾಟಕ ಮಾಡ್ತಾ ಇದ್ದೆ, ನನ್ ತುಂಬಾ ಖುಷಿ. ನಾಟಕ ಇನ್ನೂ ನಾಳೆ ನನ್ ಶೋ ಇದೆ ಆಕ್ಚುಲಿ, ಓಕೆ, ಪ್ರೆಸ್ಟೀಜ್ ಅಲ್ಲಿ. ನಾನು ಅದ್ ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಬಟ್ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ ಟೆಲಿಂಗ್. ನಾನ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಮ್ಮಪ್ಪನೂ ಒಂದ್ಸತಿ ರೈಟರ್ ಇದ್ರು, ಅವ್ರು ಮಾಲ್ಗುಡಿ ಡೇಸ್ ಡೈಲಾಗ್ಸ್ ಎಲ್ಲ ಬರ್ದಿದ್ದಾರೆ ಅವರು ಒಂದ್ ಟೈಮ್ ಅಲ್ಲಿ. ಸೊ ಕಲ್ಚರ್ ಇದೆ ನನ್ನ ಮನೆಯಲ್ಲಿ ಸಿನಿಮಾ ನೋಡುದು. ಚಿಕ್ಕ ವಯಸ್ಸಿಂದ ಶಂಕರ್ ನಾಗ್ ಸರ್ ಎಲ್ಲ ಸಿನಿಮಾ ನೋಡುದು, ಸೊ ಅದು ಇದೆ. ಬಟ್ ನನ್ಗೆ ಇಷ್ಟ ಅಂದ್ರೆ ಸ್ಟೋರೀಸ್, ಬುಕ್ಸ್ ಇರ್ಲಿ, ಫಿಲ್ಮ್ಸ್ ಇರ್ಲಿ, ನಾಟಕ ಇರ್ಲಿ, ನಾನ್ ಹೇಗ ಆ ಸ್ಟೋರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ನನ್ಗೆ ಒಂದ್ 10 ವರ್ಷ ಆದ್ಮೇಲೆ ಗೊತ್ತಾಯ್ತು. ಆಕ್ಟಿಂಗ್ ಇಸ್ ವಾಟ್ ಸೂಟ್ಸ್ ದ ಬೆಸ್ಟ್ ಟು ಮೀ. ಅದಕ್ಕೆ ಈಗ ಸಿನಿಮಾಗೆ ಬಂದಿದ್ದೀನಿ, ಒಂದ್ ಚಾನ್ಸ್ ಸಿಕ್ಕಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆ ಪ್ರೊಡ್ಯೂಸರ್ ಟಿ ಶಿವಕುಮಾರ್ ಸರ್, ಟು ಆ ಡೈರೆಕ್ಟರ್ ಲಿಖಿತ್. ನನ್ ಚಾನ್ಸ್ ಕೊಟ್ಟಿದ್ದಾರೆ. ನಾನು ಬೇಕಂದ್ರೆ ಅವ್ರಿಗೆ ಯಾರಾದ್ರೂ ಹೋಗ್ಬೋದಾಗಿತ್ತು, ಬೇಕಂದ್ರೆ ಕಮರ್ಷಿಯಲ್ ಹೀರೋ ಹೋಗ್ಬೋದಾಗಿತ್ತು. ಬಟ್ ಎಲ್ಲಾ ಚಾಯ್ಸಸ್ ಅವ್ರದ್ದು ಅನ್ಕನ್ವೆನ್ಷನಲ್ ಇದೆ ಈ ಫಿಲ್ಮ್ ಅಲ್ಲಿ. ಸ್ಕ್ರಿಪ್ಟ್ ನಲ್ಲಿ ಸ್ಟ್ರಕ್ಚರ್ ಇಲ್ಲ, ಹೀರೋ ಅವ್ರದ್ದು ಕಮರ್ಷಿಯಲ್ ಇಲ್ಲ, ನನ್ ಸೆಲೆಕ್ಟ್ ಮಾಡಿದ್ದಾರೆ. ನಾನ್ ಬೇಸಿಕ್ಲಿ ಒಂದು 100 ಬಟ್ ಐ ಹೋಪ್ ಐ ಲಿವ್ಡ್ ಅಪ್ ಟು ಇಟ್. ನೋಡ್ಬೇಕು ಜನ ಹೇಗ್ ರೆಸ್ಪಾಂಡ್ ಮಾಡ್ತಾರೆ ಅಂತ. ನನ್ ಕಾನ್ಫಿಡೆನ್ಸ್ ಇದೆ ಎಲ್ಲರೂ ಸಿದ್ಧಾರ್ಥ್ಗೆ ರಿಲೇಟ್ ಮಾಡೇ ಮಾಡ್ತಾರೆ ಅಂತ.
ಸಿದ್ಧಾರ್ಥ್ಗೆ ನಾಯಕಿ ಏನಾದ್ರು ಇದಾರಾ ಅಂತ? ಅಂದ್ರೆ ಹೀರೋಯಿನ್ ಹೀರೋಯಿನ್ ಇದಾರೆ ಸಿದ್ಧಾರ್ಥ್ಗೆ, ಹರಿಣಿ ಸುಂದರರಾಜನ್ ಅಂತ ನಮ್ ಸಾಂಗ್ ಬಂದಿದೆ ಅಲ್ಲ, ಅದು ಯಾವ ಮಾಯೋ ಅಂತ. ಸೊ ಅವರು ಇದಾರೆ, ಮತ್ತೆ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ ಲಾಸ್ಟ್ ಅಲ್ಲಿ. ಅದು ನೀವು ಸಿನಿಮಾ ನೋಡ್ಬೇಕು, ನಾನು ರಿವೀಲ್ ಮಾಡಕ್ಕಾಗಲ್ಲ. ಮಾಹಿರ್ ಅವರ ಫೇವರೇಟ್ ನಟ ಅಂದ್ರೆ ಯಾರು? ನನ್ನ ಫೇವ್ರೆಟ್ ನಟ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬೇರೆ ಬೇರೆಯವರು ಇದ್ದಾರೆ, ಬಟ್ ಹಿಂದಿಯಲ್ಲಿ ಡೆಫಿನೆಟ್ಲಿ ಶಾರುಖ್ ಖಾನ್ ಇಸ್ ಅ ಬಿಗ್ ಇನ್ಸ್ಪಿರೇಷನ್, ನಾಟ್ ಜಸ್ಟ್ ಬಿಕಾಸ್ ಆಫ್ how good of an actor he is, but because of the kind of person he is, and he's an outsider just like me. ಕನ್ನಡದಲ್ಲಿ ನಾನು ಯಾವಾಗ್ಲೂ ನಾನು ಕಿಚ್ಚ ಸರ್ ಫ್ಯಾನ್. ಅಭಿನಯ ಚಕ್ರವರ್ತಿ ಅಂದ್ರೆ ಈಸ್ ಆಲ್ವೇಸ್ ಆಕ್ಟಿಂಗ್ ಫೋಕಸ್, ಪರ್ಫಾರ್ಮೆನ್ಸ್ ಬೇಸ್. ಅಂಡ್ ಈಗ ರೀಸೆಂಟ್ ಅಲ್ಲಿ ಐ ಥಿಂಕ್ ನಮ್ ಕಂಟ್ರಿ ಅಲ್ಲಿ ಗ್ರೇಟೆಸ್ಟ್ ಆಕ್ಟರ್ ಯಾರೋ ಒಬ್ಬ ಇದಾರೆ ಅಂದ್ರೆ ಫಹದ್ ಫಾಸಿಲ್. 100% ಅವ್ರ ತರ ಆಕ್ಟಿಂಗ್ ಮ್ಯಾಚ್ ಮಾಡಕ್ಕೆ I don't think anybody is close to. So ನಾನು ಟ್ರೈ ಮಾಡಬೇಕು ಆ ಲೆವೆಲ್ಗೆ ರೀಚ್ ಆಗುತ್ತೆ. ಆ ಲೆವೆಲ್ ರೀಚ್ ಆಗ್ಬೇಕು ಅಂತ ಹೇಳ್ತಿದ್ರಿ. ಅಂಡ್ ಕನ್ನಡದಲ್ಲಿ ಫೇವ್ರೇಟ್ ನಟ ಬಂದು ಕಿಚ್ಚ ಸುದೀಪ್ ಅವ್ರು ಅಂದ್ರೆ, ಅವರೊಟ್ಟಿಗೆ ಆಕ್ಟ್ ಮಾಡುವಂತ ಚಾನ್ಸ್ಗೆ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಮಾಹಿರ್ ಅವರು? ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡೋಕ್ಕಿಂತ ಜಾಸ್ತಿ ನಾನು ಹೋಪ್ಫುಲಿ ನೆಕ್ಸ್ಟ್ ಒಂದ್ 2-3 ವರ್ಷ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್. ಫೈನಲಿ ಆಗಸ್ಟ್ 1ಕ್ಕೆ ಸಿನಿಮಾ ತೆರೆ ಕಾಣ್ತಾ ಇದೆ. ಸೊ ಎಷ್ಟು ಭಯ ಇದೆ, ಕುತೂಹಲ ಇದೆ, ಜನ ಯಾವ ರೀತಿ ತಗೊಳ್ತಾರೆ ಅನ್ನುವಂತಹ ಒಂದು ಗೊಂದಲ ಇದೆ ಅಂತ. ನೋಡಿ, ಭಯ ಇರುತ್ತೆ, ನರ್ವಸ್ನೆಸ್. ಅದು ರಂಗಭೂಮಿಯಲ್ಲಿ ನಾವು ಜಸ್ಟ್ ಸ್ಟೇಜ್ ಸ್ಟೆಪ್ ಮಾಡಿ ಮುಂಚೆ ಒಂಥರ ಒಂದು ನರ್ವಸ್ನೆಸ್ ಇದೆ, ಇರಬೇಕು. ಬಟ್ ನರ್ವಸ್ನೆಸ್ ಇಂದ ಒಂಥರ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಐ ಥಿಂಕ್ ತುಂಬಾ ವರ್ಷದಿಂದ ಜನ ವೇಟ್ ಮಾಡ್ತಾ ಇದ್ದಾರೆ, ಹೊಸ ಸ್ಟೋರೀಸ್ ಇರ್ಲಿ, ಒಂದು ಫಿಲ್ಮ್ ಮೇಕಿಂಗ್ ಹೊಸ ರೀತಿ ಇರ್ಲಿ. ಸೊ ಬರೀ ಜನ ತಕ ಹೋದ್ರೆ ಐ ಆಮ್ ಸೋ ಶೋರ್ ಪೀಪಲ್ ವಿಲ್ ಕಮ್ ಅಂಡ್ ಸಪೋರ್ಟ್ ದಿಸ್ ಫಿಲ್ಮ್, ಅಂಡ್ ಅವ್ರು ರಿಲೇಟ್ ಮಾಡ್ತಾರೆ. ಅಂಡ್ ಐ ಹ್ಯಾವ್ ನೋ ಡೌಟ್ಸ್ ಅಬೌಟ್ ದ ಫ್ಯಾಕ್ಟ್ ದಟ್ ವೃತ್ತ ಇಂಪ್ರೆಸ್ ಮಾಡ್ತಾರೆ. ಕನ್ನಡಿಗರಿಗಾಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಏನ್ ಕೇಳ್ಕೊಳ್ತೀರಾ ಅಂತ? ಅಂದ್ರೆ ಸಾರಿ, ಕನ್ನಡಿಗರಿಗಾಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಸಿನಿಮಾ ರಿಲೀಸ್ ಆಗ್ತಿದೆ, ಏನ್ ಕೇಳ್ಕೊಳ್ತೀರಾ ಅಂತ? ಏನ್ ಕೇಳ್ತೀನಿ, ಪ್ಲೀಸ್ ನಮ್ ಹಿಂದೆ ಸತೀಶ್ ಪಿಕ್ಚರ್ ಹೌಸ್, ಜಯಣ್ಣ ಫಿಲ್ಮ್ಸ್, ಟಿ ಶಿವಕುಮಾರ್ ಸರ್, ನಮ್ ಪ್ರೊಡ್ಯೂಸರ್ ಎಲ್ಲ ನಿಂತಿದ್ದಾರೆ. ಅಂಡ್ ನಮ್ ಫ್ರೆಂಡ್ಸ್ ಕೂಡ ಎಲ್ಲ ನ್ಯೂ ಕಮರ್ಸ್ ಎಲ್ಲ ನಿಂತಿದ್ದಾರೆ ನಮ್ ಫಿಲ್ಮ್ ಜೊತೆ. ಯಾಕಂದ್ರೆ ಎಲ್ಲರಿಗೆ ಒಂದು ನಂಬಿಕೆ ಇದೆ ಈ ಫಿಲ್ಮ್ ಬಗ್ಗೆ. ಯಾಕಂದ್ರೆ ದಿಸ್ ಫಿಲ್ಮ್ ವರ್ಕ್ಸ್, ಹೊಸ ಹೊಸ ಸ್ಟೋರೀಸ್, ಹೊಸ ಹೊಸ ಐಡಿಯಾ, ಯುನೀಕ್ ಒಂದು ವಿಭಿನ್ನ ಪ್ರಯತ್ನ ಎಲ್ಲ ವರ್ಕ್ ಆಗತ್ತೆ ಅಂತ. ಸೊ ಪ್ಲೀಸ್ ನೀವು ಬನ್ನಿ, ಒಂದ್ ಚಾನ್ಸ್ ಕೊಡಿ, ಅಂಡ್ ಐ ಆಮ್ ಸೋ ಶೋರ್ ನೀವು ಡಿಸಪಾಯಿಂಟ್ ಆಗಲ್ಲ ಅಂತ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಎಲ್ಲರಿಗೆ ಎವ್ರಿ ಇಯರ್ ಹೊಸ ಹೀರೋಗಳು ಬರ್ತಾ ಇದ್ದಾರೆ, ಹೊಸ ಹೀರೋಯಿನ್ಗಳು ಬರ್ತಾ ಇದ್ದಾರೆ. ಸೊ ಐ ಡೋಂಟ್ ಥಿಂಕ್ ಬೇರೆ ಯಾವ ಇಂಡಸ್ಟ್ರಿ ಇಷ್ಟು ಚಾನ್ಸ್ ಹೊಸಬ್ರಿಗೆ ಕೊಡಲ್ಲ. ಸೊ ಇಟ್ ಇಸ್ ಅ ಗ್ರೇಟ್ ಪ್ಲೇಸ್ ಟು ಎಕ್ಸ್ಪೆರಿಮೆಂಟ್ ಸಮಥಿಂಗ್. ಸೊ ನೀವು ಬನ್ನಿ, ನಾನು ನಿಮ್ಗೆ ಸಿನಿಮಾಸ್ ಅಲ್ಲಿ ನೋಡ್ತೀನಿ. ಬಿಕಾಸ್ ತುಂಬಾ ಹೊತ್ತಾದ್ಮೇಲೆ ನಿಮ್ಗೆ ಈ ತರ ಒಂದು ಫುಲ್ ಸರೌಂಡ್ ಸೌಂಡ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಒಂದ್ ಫಿಲ್ಮ್ ನಲ್ಲಿ ಸಿಗುತ್ತೆ. ಸೊ ಅದ್ ನೋಡಕ್ಕೆ ನೀವು ಬರ್ಬೇಕು. ಅಂಡ್ ಎಲ್ಲರಿಗೆ ರಿಲೇಟ್ ಆಗುತ್ತೆ, ಐ ಹ್ಯಾವ್ ನೋ ಡೌಟ್ಸ್. ಏಜ್ ಫ್ಯಾಕ್ಟರ್ ಬಿಡಿ, ಚಿಕ್ಕಿಂದ ದೊಡ್ಡವ್ರಿಗೆ ಎಲ್ಲರಿಗೆ ರಿಲೇಟ್ ಆಗುತ್ತೆ. ಸೊ ಪ್ಲೀಸ್ ಕಮ್ ಅಂಡ್ ವಾಚ್ ಬರುತ್ತಾ. ನೀವೇ ನೋಡಿ, ನಿಮ್ಗೆ ಏನ್ ಕ್ಯೂರಿಯಾಸಿಟಿ ಇದೆ, ಏನ್ ಎಕ್ಸೈಟ್ಮೆಂಟ್ ಇದೆ, ಐ ಆಮ್ ಶೋರ್ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಒಂದಷ್ಟು ಮಾಹಿತಿ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.